ಹಳೆ ಕಾಲದ ಈ ಸ್ವೀಟ್ ತಿನ್ನೋದಕ್ಕಂತೂ ಅದ್ಭುತ ರುಚಿ, ಅದ್ಭುತ ಅಂದರೆ ಅದ್ಭುತ ರುಚಿ. ಎಷ್ಟು ತಿಂದರೂ ತಿಂತಾನೆ ಇರಬೇಕು ಅನಿಸುತ್ತೆ. ಆರೋಗ್ಯಕ್ಕೂ ಏನೂ ಹಾನಿ ಇಲ್ಲ. ಯಾವುದಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗೊತ್ತಾ, ಅರಿಶಿಣದ ಗಿಡ ನೋಡಿ. ನಾನು ಈಗ 2-3 ತಿಂಗಳ ಹಿಂದೆ ಒಂದು ಸಣ್ಣ ವೀಡಿಯೋ ಹಾಕಿದ್ದೆ. ನಾನು ಅರಿಶಿಣ ಹಚ್ಚುತ್ತಾ ಇದ್ದಿದ್ದು, ನೆಟ್ತಾ ಇರುವಂಥದ್ದು ಒಂದು ವೀಡಿಯೋ ಇತ್ತು. ಅದು ಇಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್, ತುಂಬ ದೊಡ್ಡ ಎಲೆ ಬಿಟ್ಟಿದೆ. ಇದೇನು ಸ್ವೀಟ್ ತೋರಿಸಿ ಈಗೇನು ಈ ಥರ ಅರಿಶಿಣದ ಗಿಡ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಾ? ಅದಕ್ಕೂ ಇದಕ್ಕೂ ಕನೆಕ್ಷನ್ ಇದೆ. ಏನು ಗೊತ್ತಾ, ಅರಿಶಿಣದ ಎಲೆ ಎಷ್ಟು ದೊಡ್ಡ ಗಿಡ ಆಗಿದೆ, ಕೆಳಗೆಲ್ಲ ತುಂಬ ಅರಿಶಿಣ ಬಿಟ್ಕೊಂಡಿದೆ. ನಾನು ಆ ಎಲೆನೆಲ್ಲ ಕಟ್ ಮಾಡ್ತಾಯಿದ್ದೀನಿ, ದೊಡ್ಡ ಎಲೆ ಬಂದಿದೆ. ಅದರಿಂದ ಇವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮಗಿಲ್ಲಿ ಬಾಳೆ ಎಲೆ ಸಿಗಲ್ಲ, ಸೊ ನಾನು ಬಾಳೆ ಎಲೆ ಬದಲು ಅರಿಶಿಣದ ಎಲೆ, ನಾನೇ ಹಚ್ಚಿದ ಗಿಡ ಅರಿಶಿಣದ ಗಿಡ ಇಷ್ಟು ದೊಡ್ಡದಾಗಿದೆಯಲ್ಲ, ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಆ ಎಲೆನ ತಗೊಳ್ಳೋಣ, ಅರಿಶಿಣದ ಎಲೆಯಿಂದ ಸ್ವೀಟ್ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ನೆನೆಸಿಟ್ಟಿದ್ದೆ. ಒಂದು 4-5 ತಾಸು ನೆನೆಸಿಟ್ರೆ ಸಾಕು. ಅದಾದಮೇಲೆ ಚೆನ್ನಾಗಿ ನುಣ್ಣಗೆ ಫುಲ್ ಫೈನ್ ಪೇಸ್ಟ್ ಆಗಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಂದು ಸ್ವಲ್ಪ ನೀರು, ಅದಕ್ಕೆ ತಕ್ಕಂಗೆ ನೀರು, 1-2-3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಒಂದು 1.5 ಸ್ಪೂನು, ಈ ದೊಡ್ಡ ಇದರಲ್ಲಿ 1.5 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಲಿಲ್ಲ ಅಂದರೆ ಹೊರಗಡೆ ಸ್ವೀಟ್ ಇರಲ್ಲ, ಸಪ್ಪೆ ಮತ್ತು ಒಳಗಡೆ ಸ್ವೀಟು ಚೆನ್ನಾಗಿ ಆಗೋಲ್ಲ. ನಮ್ಮ ಕಡೆ ಎಲ್ಲ ಮಲೆನಾಡು ಅಂದರೆ ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ, ಹೊರಗಡೆ ಕಡುಬಿನ ಎರಡೂ ಕಡೆನೂ ಸ್ವೀಟ್ ಮಾಡ್ತಾರೆ. ಒಳಗಡೆ ತುಂಬುತ್ತೀವಲ್ವ ಕಾಯಿ, ಅದು ಸ್ವೀಟ್ ಇರಬೇಕು, ಹೊರಗಡೆನೂ ಸ್ವೀಟ್ ಇರಬೇಕು, ಇಲ್ಲಾಂದರೆ ಸರಿ ಟೇಸ್ಟ್ ಅನಿಸಲ್ಲ. ಅಕ್ಕಿನ ಚೆನ್ನಾಗಿ ರುಬ್ಬಿ ಈ ಥರ ಕಾಯಿಸ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಕಾಯಿಸ್ಬೇಕಾಗುತ್ತೆ, ಇಲ್ಲಾಂದರೆ ಹಿಡ್ಕೊಬಿಡುತ್ತೆ, ಗಂಟಾಗಿಬಿಡುತ್ತೆ ಒಂದೊಂದು ಸೈಡು. ಆದರೂ ನಾನು ಮಾಡ್ತಾ ಇರುವಾಗ ಏನೋ ಬೇರೆ ಆ ಕಡೆ ಈ ಕಡೆ ಎಲ್ಲ ಕೆಲಸ ಬರ್ತಿತ್ತು, ನಾನು ಹೋಗ್ತಾಯಿದ್ದೆ. ಸ್ವಲ್ಪ ನಾನು ಗಂಟಾಗಿತ್ತು, ಆದರೂ ಚೆನ್ನಾಗಾಯಿತು. ಹಬ್ಬಕ್ಕೆ, ನಾನು ದೀಪಾವಳಿ ಹಬ್ಬಕ್ಕೆ ಮಾಡಿರುವಂಥ ಸ್ವೀಟ್ ಇದು ನೋಡಿ. ಈಗ ಗಟ್ಟಿ ಆಯಿತು. ಈಗ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಒಂದು 10 ನಿಮಿಷ. ತುಂಬ ಚೆನ್ನಾಗಾಗುತ್ತೆ. ಇದು ನಾನು ಭಾಳ ಬೆಲ್ಲ ಹಾಕಿಲ್ಲ, ಸ್ವಲ್ಪನೇ ಮೀಡಿಯಮ್ ಸ್ವೀಟ್ ಆಗಿದೆ. ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು. ನಾನು ಅಷ್ಟೊಂದು ಸ್ವೀಟ್ ಮಾಡಿಲ್ಲ. ಆಮೇಲೆ ಅದಕ್ಕೆ ಕಲರ್ ಸ್ವಲ್ಪ ವೈಟ್ ಬಂದಿದೆ. ಇನ್ನೊಂದು ಕಡಾಯಿಯಲ್ಲಿ ಸ್ವಲ್ಪ ಬೆಲ್ಲ ಮತ್ತೆ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಹಸಿ ಕಾಯಿನ. ಆ ಕಾಯಿ ತುರಿದಿಟ್ಕೊಂಡಿದ್ದನ್ನು ಈ ಬೆಲ್ಲಕ್ಕೆ ಮಿಕ್ಸ್ ಮಾಡಿಕೊಂಡು, ಅದನ್ನು ಬೆಲ್ಲವನ್ನು ಮತ್ತು ಕಾಯಿನ, ಆಮೇಲೆ ಯಾಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಹಿಟ್ಟಿಗೂ ಸಹ ನಾನು ಯಾಲಕ್ಕಿ ಹಾಕಿ ರುಬ್ಕೊಂಡಿದ್ದೆ, 2-3 ಯಾಲಕ್ಕಿ ಹಾಕಿದ್ದೆ. ಅದನ್ನೆಲ್ಲ ವೀಡಿಯೋದಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಸೊ ನೋಡಿ, ಇದನ್ನು ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಬೆಲ್ಲ ಕರಗಿ ಎಲ್ಲ ಅದೆಲ್ಲ ರಸ ಎಲ್ಲ ಹೋಗಬೇಕು, ಬೆಲ್ಲದ ನೀರಿನ ಅಂಶ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊಂಡ್ರೆ ಒಂದು 5 ನಿಮಿಷ ಸಾಕಾಗ್ಬಿಡುತ್ತೆ, 5-6 ನಿಮಿಷ. ಅದಾದಮೇಲೆ ಈ ಥರ ಇದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಇದೇನು ನಾನು ಹಿಟ್ಟು ಇಲ್ಲಿ ಈ ಥರ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು, ಬೇಕಾದರೆ ತುಪ್ಪ ಹಾಕ್ಕೋಬೋದು, ನೀರು ಹಚ್ಕೊಂಡು ಒಂದು ಸಣ್ಣ ಉಂಡೆನ ತೊಗೊಳ್ಬೇಕು. ನೋಡಿ, ಈ ಎಲೆನೆಲ್ಲ, ಅರಿಶಿಣದ ಎಲೆನೆಲ್ಲ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 2-3 ಸರಿ ಹೊರಗಡೆ ಒಳಗಡೆ ಎಲ್ಲ ಕಡೆನೂ ತೊಳೆದಿಟ್ಕೊಂಡು, ಸ್ವಲ್ಪ ಒದ್ದೆ ಇರುವಾಗಲೇ ಈ ಥರ ಒಂದು ಉಂಡೆ ಮಾಡಿಕೊಂಡು, ಸ್ವಲ್ಪ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿಬಿಡ್ತು, ಒಂಚೂರು ತೆಳ್ಳಗಾಗಬೇಕಿತ್ತು. ಇನ್ನೂ ಸ್ವಲ್ಪ ತೆಳ್ಳಗಾಗಿದ್ದರೂ ಚೆನ್ನಾಗಾಗ್ತಿತ್ತೇನೋ. ಅದ್ರ ರುಚಿ ಅಂತೂ ಚೆನ್ನಾಗಿತ್ತು. ಈ ಥರ ಕಾಯಿ ನಾವೇನು ಬೆಲ್ಲ ಮಾಡ್ಕೊಂಡಿದ್ವಲ್ಲ, ಅದನ್ನು ಫಿಲ್ ಮಾಡ್ಕೊಳ್ಳೋದು, ಒಳಗಡೆ ತುಂಬೋದು, ಸ್ವಲ್ಪ ಹೊರಗಡೆ ಬರದೇ ಇದ್ದಂಗೆ ತುಂಬ್ಕೋಬೇಕಾಗುತ್ತೆ. ಆದರೂ ನೋಡಿ, ಸ್ವಲ್ಪ ಗಂಟು ಆಗಿದೆ. ಅದು ನನಗೆ ಅರ್ಜೆಂಟಲ್ಲಿ ಪೂಜೆಗೆ ಮಾಡಬೇಕಿತ್ತಲ್ವ, ಅರ್ಜೆಂಟಲ್ಲಿ. ಅದಕ್ಕೆ ನಾನು ಸ್ವಲ್ಪ ಅಷ್ಟೊಂದು ಅದನ್ನೆಲ್ಲ ಸಣ್ಣಗೆ ಮಾಡ್ಕೊಂಡಿಲ್ಲ, ಜಾಸ್ತಿನೂ ಮಾಡಿಲ್ಲ. ಈಗ ಅರ್ಜೆಂಟಿಗೆ ಒಂದು 10-12 ಕಡುಬನ್ನು ಈ ಥರ ಎಲೆಯಲ್ಲಿ ತುಂಬಿ ಬೇಯಿಸಿಟ್ಕೊಂಡಿದ್ದೆ. ಇಡ್ಲಿ ಕುಕ್ಕರಲ್ಲೇ ಬೇಯಿಸಿ ಒಂದು 15-20 ನಿಮಿಷ ಬೇಯಿಸಬೇಕಾಗುತ್ತೆ. ಅದಾದಮೇಲೆ ನೋಡಿ, ಬೆಂದಿದ ಮೇಲೆ ಎಷ್ಟು ಚೆನ್ನಾಗಿ ಅರಿಶಿಣದೆಲೆದು ಘಮ ವಾಸನೆ ಬರ್ತಾಯಿತ್ತು ಗೊತ್ತಾ. ಅಂದರೆ ಸುವಾಸನೆ ಬರ್ತಾಯಿತ್ತು. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್. ಇದು ನಮ್ಮಲ್ಲಿ ಸೂಳಿ ಕಡುಬು ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ ಗೊತ್ತಿಲ್ಲ. ಕಾಯಿ ಕಡುಬು ಅಂತಲೂ ಹೇಳ್ಬೋದು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಇದಕ್ಕೆ ಕಾಯಿ ಕಡುಬು ಅಂತೀರಾ, ಸೂಳಿ ಕಡುಬು, ನಮ್ಮ ಕಡೆ ಹಳೇ ವರ್ಡು ಸೂಳಿ ಕಡುಬು ಅಂತ ಹೇಳ್ತಾರೆ. ತುಂಬ ಹಳೆಯ ಸ್ವೀಟು ಇದು, ತುಂಬ ರುಚಿಯಾಗಿದ್ದು ಮತ್ತು ಹೆಲ್ದಿ ಸ್ವೀಟು. ಮಲೆನಾಡು ಅಥವಾ ಹವ್ಯಕರಲ್ಲಿ ಇದಕ್ಕೆ ಸೂಳಿ ಕಡುಬು ಅಂತಲೇ ಕರೆಯೋದು ಜಾಸ್ತಿ.
ನಿಮ್ಮ ಕಡೆ ನೀವೆಲ್ಲ ಏನು ಹೇಳ್ತೀರಾ ಅಂತ ಗೊತ್ತಿಲ್ಲ. ಹೆಸರು ಏನೇ ಇರಲಿ ಅದು ರುಚಿ ಮಾತ್ರ ಅದ್ಭುತ. ಒಂದು ಸರಿ ಮಾಡಿ ನೋಡಿ, ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ. ತಿಂತಾನೆ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೂ ಏನೂ ತೊಂದರೆ ಇಲ್ಲ. ಥ್ಯಾಂಕ್ ಯು.